ಹಾಯ್ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಟೆಂಡರ್ ಚಿಕನಿಂದ ಸೂಪರ್ ಆಗಿರೋ ಒಂದು ಚಿಲ್ಲಿ ಕಬಾಬ್ ಮಾಡಿದ್ದೇನೆ. ಟೆಂಡರ್ ಚಿಕನೇ ಟೇಸ್ಟ್ ಅಂತ ಚಿಲ್ಲಿ ಕಬಾಬ್ ಮಾಡಿದರೆ ಹೇಳೋದು ಬೇಕಾ. ಹಾಗೆ 3/4 kg ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಹಿಂಡಿ ಇಟ್ಟು, ಈಗ 1 ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಕಾಶ್ಮೀರ್ ಚಿಲ್ಲಿ, ರುಚಿಗೆ ತಕ್ಕ ಉಪ್ಪು, 1 ಮೊಟ್ಟೆ, ಹಾಗೆ ಅರ್ಧ ಸ್ಪೂನ್ ವಿನೆಗರ್ ಅಥವಾ ನಿಂಬೆ ರಸ, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಅರಿಶಿನ ತಾಗಬೇಕು, ಯಾಕೆಂದರೆ ನಾವು ಇಲ್ಲಿ ಮೊಟ್ಟೆಯನ್ನು ಕೂಡ ಸೇರಿಸಿದ್ದೀವಲ್ಲ. ಮೊಟ್ಟೆ ಯೆಲ್ಲೋ ಕಲರ್ ಬಿಳಿ ಭಾಗ ಸೇರಿಸಿ 1 ಇಡೀ ಮೊಟ್ಟೆಯನ್ನು ಹಾಕಿದ್ದೇನೆ. ಈಗ ಒಂದು ಸಣ್ಣ ಕಪ್ಪಲ್ಲಿ ಕಾರ್ನ್ಫ್ಲೋರ್ ತಗೊಂಡು ಇದನ್ನು ಕೂಡ ಚೆನ್ನಾಗಿ ಕಲಸಿಡಬೇಕು. ಈಗ ನಾವು ಒಂದು 10 ಹಸಿಮೆಣಸಿನಕಾಯಿ ಅಥವಾ ನೆಡು ತಗೊಳ್ಬೋದು. ಬೇಕಂದರೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ಲೇವರ್ ಸಿಗುತ್ತೆ ಮತ್ತು ಕಲರ್ ಚೆನ್ನಾಗಿ ಬರ್ತದಲ್ವ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಿದರೆ ನಾವು ಬೆರೆಸುವಾಗ ಇನ್ನಷ್ಟು ನೀರು ಆಗ್ತದೆ. ಸ್ವಲ್ಪ ನೀರು ಹಾಕಿ ಹೀಗೆ ಪೇಸ್ಟ್ ಮಾಡಿ, ಈಗ ನಾವು ಮಿಕ್ಸ್ ಮಾಡಿರುವ ಚಿಕನಿಗೆ ಚೆನ್ನಾಗಿ ಹಾಕಿ ಅದನ್ನು ಸರಿಯಾಗಿ ಕಲಸಿ ಒಂದು ಅರ್ಧದಿಂದ 3/4 ಗಂಟೆ ಹಾಗೆ ಮುಚ್ಚಿಡಬೇಕು. ಯಾಕಂದರೆ ಚೆನ್ನಾಗಿ ಕಲಸಿ ಎಲ್ಲದಕ್ಕೂ ಕೂಡ ಅದು ಮಿಕ್ಸ್ ಆಗಬೇಕು. ಹಾಗೆ ಉಪ್ಪಿದೆಯಾ ಅಂತ ನೋಡಿ, ಇದಕ್ಕೆಲ್ಲ ಜಾಸ್ತಿ ಉಪ್ಪು ಹಾಕುವಾಗಿಲ್ಲ ಅಲ್ವ. ಸ್ವಲ್ಪ ಉಪ್ಪು ಹಾಕಿದ್ರೂ ಜಾಸ್ತಿ ಉಪ್ಪಾಗುತ್ತೆ. ಈಗ ಬಾಣಲಿ ತಗೊಳ್ಳಿ, ಬಾಣಲಿ ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ನಿಮಗೆ ಬೇಕಾದ ಆಗಿರುವಂಥ ಎಣ್ಣೆಯನ್ನು ಹಾಕಿ, ಅದು ಎಣ್ಣೆ ಸರಿಯಾಗಿ ಬಿಸಿಯಾಗಬೇಕು, ಆದರೆ ಮಾತ್ರ ನಮ್ಮ ಕಬಾಬೆಲ್ಲ ಚೆನ್ನಾಗಿ ಬರೋದು. ಈಗ ಇದನ್ನು ಒಂದೊಂದೇ ಪೀಸನ್ನು ಹಾಕ್ತಾ ಹೋಗಿ 2 ಕಡೆಯೂ ಮಗುಚಿ ಹಾಕಿ ಫುಲ್ಲಲ್ಲಿ ಇಟ್ಕೊಂಡೆ ಮಾಡಿ. ಯಾಕಂದರೆ ಈ ಡೀಪ್ ಫ್ರೈ ಎಲ್ಲ ಫುಲ್ಲಲ್ಲಿ ಇಟ್ಟು ಮಾಡಬೇಕು, ಇಲ್ಲಾಂದ್ರೆ ಅದು ಎಣ್ಣೆ ಬಹಳ ಹೀರ್ಕೊಳ್ಳುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಸಿಮ್ಮಲ್ಲಿ ಇಟ್ಟಾಗ ಅದಷ್ಟು ಎಣ್ಣೆ ಕೂಡ ನಾವು ಹಾಕಿರೋದು ಏನಾಗಲಿ, ಬಜ್ಜಿ ಆಗಲಿ, ಕಬಾಬ್ ಆಗಲಿ, ಮೀನಾಗಲಿ, ಅದು ಎಳ್ಕೊಂಡು ಬಿಡುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು. ಒಂದು 10-15 ನಿಮಿಷ ಎಲ್ಲ ಮುಗಿಯುವಂಥ ಕೆಲಸ. ಮಗುಚಿ ಹಾಕಿ ಇನ್ನೊಂದು 5 ನಿಮಿಷ ಹಾಗೆ ಫ್ರೈ ಆದಮೇಲೆ ಒಂದೊಂದೇ ಪೀಸನ್ನು ಹಾಗೆ ತೆಗೀರಿ. ಬೇಳೆ ಸಾರು, ರಸಮ್ ಎಲ್ಲದರ ಜೊತೆ ಈ ಚಿಲ್ಲಿ ಕಬಾಬ್ ಬಹಳ ಸೂಪರಾಗಿರ್ತದೆ. ನಿಮಗೆ ಬೇಕಂದರೆ ಇನ್ನೂ 2 ಹಸಿಮೆಣಸಿನಕಾಯಿ ಹಾಕ್ಬೋದು. ನಾನೀಗ ಸರಿಯಾಗಿ ಹಾಕಿದ್ದೇನೆ. ಖಾರ ಕಮ್ಮಿ ಇದ್ದರೆ ಇನ್ನೂ 12 ಕೂಡ ಹಾಕ್ಬೋದು. ನಾನೀಗ ಸದ್ಯಕ್ಕೆ 10 ಹಾಕಿರೋದು, ಅದು ಚೆನ್ನಾಗಿ ಖಾರ ಇತ್ತು. ಈಗ ನಮ್ಮ ಚಿಕನ್ ಕಬಾಬ್ ಅಥವಾ ಚಿಲ್ಲಿ ಚಿಕನ್ ಕಬಾಬ್ ರೆಡಿ ಆಗ್ತಾ ಬಂತು. ಹಾಗೆ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ. ನನ್ನ ಚಾನಲ್ಗೂ ಹಾಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಪ್ರೀತಿ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಅಲ್ವ ನಾವು ಇಲ್ಲಿ ಇರಲಿಕ್ಕಾಗುತ್ತೆ, ಇಲ್ಲಾಂದರೆ ಸುಮ್ಮನೆ ಟೈಮ್ ಪಾಸಿಗೆ ಮಾಡಬೇಕಾಗ್ತದೆ. ಹಾಗೆ ಈಗ ಒಂದೊಂದು ಪೀಸನ್ನು ಹಾಗೆ ನಾವು ತೆಗೆದು ಒಂದು ತೂತು ಪಾತ್ರೆಯಲ್ಲಿ ಹಾಕಿದ ನಂತರ ಬೇರೆ ಬೌಲಲ್ಲಿ ಹಾಕಿ, ಯಾಕೆಂದರೆ ಅದರ ಎಣ್ಣೆಲ್ಲ ಹೋಗಬೇಕು. ಈಗ ರೆಡಿ ನಮ್ಮ ಚಿಲ್ಲಿ ಚಿಕನ್ ಕಬಾಬ್. ಈಗ ಪುದೀನ ಬೇಕಂದರೆ ಪುದೀನನೂ ಹಾಕ್ಬೋದು, ನಿಮ್ಗೆ ಏನೇನು ಬೇಕು ಹಾಕ್ಬೋದು. ಬರೀ ಚಿಲ್ಲಿ ಮಾತ್ರ ಹಾಕಿ ಮಾಡ್ಬೋದು. ಯಾಕಂದರೆ ಚಿಲ್ಲಿ ಪೇಸ್ಟ್ ಹಾಕೋದಕ್ಕಿಂತ, ರೆಡಿಮೇಡ್ ಪೇಸ್ಟ್ ಹಾಕೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಟಾಟಾ ಬಾಯ್, ಸಿ ಟೇಕ್ ಕೇರ್.